ಸ್ವಾಮಿ ವಿವೇಕಾನಂದರು ವ್ಯಕ್ತಿಯ ಆಂತರಿಕ ಶಕ್ತಿ ಮತ್ತು ಧೈರ್ಯದ ಬಗ್ಗೆ ನೀಡಿದ ಸಂದೇಶಗಳು ಇಂದಿಗೂ ನಮಗೆ ದಾರಿದೀಪವಾಗಿವೆ. ಸ್ಟೇಯಿಂಗ್ ಸ್ಟ್ರಾಂಗ್, ಶಕ್ತಿಯುತವಾಗಿರುವುದು ಅಥವಾ ದೃಢವಾಗಿರುವುದು ಎಂಬ ವಿಷಯದ ಕುರಿತು ಅವರ ಪ್ರಮುಖ ಕನ್ನಡ ಉಕ್ತಿಗಳು ಇಲ್ಲಿವೆ. ಇಕ್ತು ಆಂತರಿಕ ಶಕ್ತಿಯ ಬಗ್ಗೆ. ಇನ್ನರ್ ಸ್ಟ್ರೆಂಗ್ತ್. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಸಾವು. ವಿವರಣೆ. ವಿವೇಕಾನಂದರ ಪ್ರಕಾರ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸುವ ಯಾವುದನ್ನೇ ಆದರೂ ನಾವು ವಿಷದಂತೆ ತ್ಯಜಿಸಬೇಕು. ನಿಜವಾದ ಶಕ್ತಿ ನಮ್ಮ ಆಲೋಚನೆಗಳಲ್ಲಿದೆ. 100. ಆತ್ಮವಿಶ್ವಾಸದ ಬಗ್ಗೆ. ಸೆಲ್ಫ್ ಕಾನ್ಫಿಡೆನ್ಸ್. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದ ಹೊರತು ನೀವು ದೇವರನ್ನು ನಂಬಲು ಸಾಧ್ಯವಿಲ್ಲ. ವಿವರಣೆ. ನಾವು ಮೊದಲು ನಮ್ಮ ಸಾಮರ್ಥ್ಯವನ್ನು ನಂಬಬೇಕು. ಯಾರಿಗೆ ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲವೋ ಅವನೇ ನಿಜವಾದ ನಾಸ್ತಿಕ ಎಂದು ಅವರು ಹೇಳುತ್ತಿದ್ದರು. 2. ಕಷ್ಟಗಳನ್ನು ಎದುರಿಸುವ ಬಗ್ಗೆ. ಫೇಸಿಂಗ್ ಚಾಲೆಂಜಸ್. ದಿನವೊಂದರಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳು ಎದುರಾಗದಿದ್ದರೆ ನೀವು ತಪ್ಪು ಹಾದಿಯಲ್ಲಿ ಸಾಗುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ವಿವರಣೆ. ಕಷ್ಟಗಳು ನಮ್ಮನ್ನು ಗಟ್ಟಿಗೊಳಿಸುತ್ತವೆ. ಹೋರಾಟವು ದೊಡ್ಡದಾಗಿದ್ದರೆ ಗೆಲುವು ಕೂಡ ಅಷ್ಟೇ ಅದ್ಭುತವಾಗಿರುತ್ತದೆ. 4. ಯುವಜನತೆಗೆ ಕರೆ. ಕಾಲ್ ಟು ಯೂತ್. ನನಗೆ ಬೇಕಾಗಿರುವುದು ಕಬ್ಬಿಣದಂತಹ ಮಾಂಸಖಂಡಗಳು ಮತ್ತು ಉಕ್ಕಿನಂತಹ ನರಗಳು. ವಿವರಣೆ. ಕೇವಲ ದೈಹಿಕ ಶಕ್ತಿಯಲ್ಲ, ಗುರಿಯನ್ನು ತಲುಪಲು ಸಿಡಿಲಿನಂತಹ ಮಾನಸಿಕ ದೃಢತೆ ಬೇಕೆಂದು ಅವರು ಯುವಕರಿಗೆ ಕರೆ ನೀಡಿದ್ದರು. ಪಂಚು ಧೈರ್ಯದ ಬಗ್ಗೆ. ಕರೇಜ್. ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ವಿವರಣೆ. ಇದು ಅವರ ಅತ್ಯಂತ ಪ್ರಸಿದ್ಧ ಉಕ್ತಿ. ಜೀವನದ ಯಾವುದೇ ಹಂತದಲ್ಲಿ